ಫೈನ್ ಫೈನ್. ನೀನು ಮಹಾಲಕ್ಷ್ಮಿ, ನಿಮ್ಮನ್ನು ಕೇಳಬೇಕಾಗಿತ್ತು ನಾನು. ಈಗ ನೀವು ಹೇಳ್ತಾ ಇದ್ರಿ, ನೀವು ಹೇಳಿದ್ರೆ ಒಂದು ಒಳ್ಳೆ ಪಾಯಿಂಟ್ ಏನಿತ್ತು ಅಂತ ಹೇಳಿದ್ರೆ, ಯಾವಾಗ ಈ 1 ಮಾರ್ಕ್ ಹೊರಟೋಗುತ್ತೆ, ಹಾಫ್ ಮಾರ್ಕ್ ಹೊರಟೋಗುತ್ತೆ, 2 ಮಾರ್ಕ್ ಹೊರಟೋಗುತ್ತೆ ಅಂತಿರುತ್ತಲ್ಲ, ಆ ಕಡೆ ನಾವು ಜಾಸ್ತಿ ಫೋಕಸ್ ಮಾಡಿದ್ವಿ ಅಂತ ಹೇಳಿ. ಯಾವಾಗಲೂ ಹಾಗೇನೆ. ಈಗ ಈ 100 ಮೀಟರ್ ರೇಸಲ್ಲಿ ಕೆಲವು ಸೆಕೆಂಡ್ಗಳಲ್ಲಿ, ಮಿಲಿ ಸೆಕೆಂಡ್ಗಳಲ್ಲಿ ಸೋತು ಬಿಡ್ತಾರೆ ಒಬ್ಬರು. ಸೊ ಅದು ಬಹಳ ಇಂಪಾರ್ಟೆಂಟ್. ಅದನ್ನು ನೀವು ಕವರ್ ಮಾಡ್ಕೊಂಡಿದ್ದು ಹೇಗೆ? ಈಗ 10 ಮಾರ್ಕ್ಗೆ ನನಗೊಂದು 8ಕ್ಕೆ ಚೆನ್ನಾಗಿ ಬರ್ದಿದ್ದೀನಪ್ಪ, 10ಕ್ಕೆ ಒಂದು 9ಕ್ಕೆ ಚೆನ್ನಾಗಿ ಬರ್ದಿದ್ದೀನಪ್ಪ, ಇದಿರುತ್ತಲ್ಲ, ನೀವು ಆ ಉಳಿದದ್ದನ್ನು ಹೇಗೆ ಕವರ್ ಮಾಡ್ಕೊಂಡ್ರಿ ಇದರಲ್ಲಿ ಅಂತ? ಸರ್, ಈಗ ಲ್ಯಾಂಗ್ವೇಜಸ್ ಅಲ್ಲಿ ನೋಡಿದ್ರೆ ನಾವು ಆತರ ಬರಿಬೇಕಾದ್ರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಆಗ್ಲಿ, ಸೆಂಟೆನ್ಸ್ ಫಾರ್ಮೇಶನ್ ಆಗ್ಲಿ, ಮತ್ತೆ ಗ್ರಾಮೆಟಿಕಲ್ ಮಿಸ್ಟೇಕ್ಸ್ ಆಗ್ಲಿ, ಇವೆಲ್ಲ ನಮ್ ಟೀಚರ್ಸ್ ಒಂದೊಂದಕ್ಕೂ ಹಾಫ್ ಮಾರ್ಕ್ಸ್ ಕಳ್ದಿ ನಮಗೆ ಏನ್ ತಪ್ಪಾಗಿದೆ ಅಂತ ಹೇಳಿ ಅದನ್ನ ತಿದ್ದಿದ್ದಾರೆ. ಸೊ ಅಲ್ಲಿ ಆ ಹಾಫ್ ಮಾರ್ಕ್ಸ್ ಆಗ್ಲಿ, ಆ 1 ಮಾರ್ಕ್ಸ್ ಆಗ್ಲಿ, ಲಾಸ್ಟ್ 1 ಮಾರ್ಕ್ಸ್ ನಾವು ಗಳಿಸ್ಕೋಬಹುದು. ಇನ್ನ ಕೋರ್ ಸಬ್ಜೆಕ್ಟ್ಸ್ ಅಲ್ಲಿ ಸೈನ್ಸ್, ಮ್ಯಾಥ್ಸ್ ಇದ್ರಲ್ಲಾದ್ರೆ ಅದಕ್ಕೆ ಪರ್ಟಿಕ್ಯುಲರ್ ಆಗಿರುತ್ತೆ. 1 ಮಾರ್ಕ್ಸ್ ಗೆ ಬುಕ್ ಅಲ್ಲಿರೋ ಲೈನ್ ಟು ಲೈನ್ ಬುಕ್ಸ್ ಓದಿ ಸೈನ್ಸ್ ಅಲ್ಲಿ ಸ್ಕೋರ್ ಮಾಡ್ಬೋದು. ಮ್ಯಾಥ್ಸ್ ಅಲ್ಲಿ ತುಂಬಾ ಕ್ವಶನ್ಸ್ ಪ್ರಾಕ್ಟೀಸ್ ಮಾಡಿ 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 ಸ್ಕೋರ್ ಮಾಡ್ಬೋದು ಲಾಸ್ಟ್ 1-2 ಮಾರ್ಕ್ಸ್. ಸೋಷಿಯಲ್ ಅಲ್ಲೂ ಕೂಡ ಲೈನ್ ಟು ಲೈನ್ ಟೆಕ್ಸ್ಟ್ ಬುಕ್ ಓದ್ಲೇಬೇಕು, 1 ಮಾರ್ಕ್ಸ್ ಅಲ್ಲೇ ಹೋಗೋದು. ಸೊ ಅದನ್ನೆಲ್ಲ ಹಂಗ್ ಮಾಡ್ಬೋದು. ಫೈನ್. ಈಗ ನಾನು ನಿಮ್ಮನ್ನ ಏನು ಕೇಳಬೇಕು ಅಂತಿದ್ದೀನಿ ಅಂತ ಹೇಳಿದ್ರೆ, ಈಗ ನಾವು ಲಾಸ್ಟ್ ಟೈಮು PUC ರಿಸಲ್ಟ್ ಬಂದಾಗ ಕೆಲವ್ರನ್ನ ನಾವು ಮಾತಾಡಿಸ್ತಾ ಇದ್ವಿ. ಅವರೊಂದು ಬಹಳ ಇಂಟ್ರೆಸ್ಟಿಂಗ್ ವಿಷಯ ಹೇಳ್ತಾ ಇದ್ರು ಮಹಾಲಕ್ಷ್ಮಿ. ಒಂದು 12 ಪ್ರಿಪ್ರೇಟರಿ ಎಕ್ಸಾಮ್ ನಾನು ಫೇಸ್ ಮಾಡಿದ್ದೆ. ಈ ಫೈನಲ್ ಎಕ್ಸಾಮ್ ಕೂತ್ಕೊಳ್ಳಿಕ್ಕಿಂತ ಮುಂಚೆ 12 ಪ್ರಿಪ್ರೇಟರಿ ಎಕ್ಸಾಮ್ ನಾನು ಫೇಸ್ ಮಾಡಿ 13ನೇದಕ್ಕೆ ನಾನು ಎಕ್ಸಾಮ್ ಹೋಗಿದ್ದು ಅಂತ. ಯೂಶಲಾಗಿ ಎಲ್ಲ ಶಾಲೆಗಳಲ್ಲಿ ಒಂದು ಪ್ರಿಪ್ರೇಟರಿ ಇರುತ್ತಪ್ಪ. ಇವರು ಸಪ್ರೇಟಾಗಿ 12, 13 ಪ್ರಿಪ್ರೇಟರಿ ಫೇಸ್ ಮಾಡೋದಿತ್ತಲ್ಲ, ಆ ಥರದ್ದು ನೀವೇನಾದರೂ ಮಾಡ್ಕೊಂಡಿದ್ರೆ ಅದು ಹೆಲ್ಪ್ ಆಗುತ್ತಾ ನಿಮಗೆ ಅಂತ? ಹ್ಞೂ ಸರ್, ತುಂಬಾ ಹೆಲ್ಪ್ ಆಗುತ್ತೆ. ನಮಗೆ ಸ್ಟೇಟ್ ಇಂದಾನೆ 3 ಪ್ರಿಪ್ರೇಟರಿ ಮಾಡಿದ್ರು. ಅದಂತೂ ತುಂಬಾ ಹೆಲ್ಪ್ ಆಗಿದೆ. ಸ್ಕೋರ್ ಅಂತೂ ಜಾಸ್ತಿನೇ ಬರ್ತಾ ಹೋಗಿದೆ, ಕಡಿಮೆ ಅಂತೂ ಆಗಿಲ್ಲ. ಮತ್ತೆ ನಾನು ಸಪರೇಟ್ ಲಾಸ್ಟ್ ಇಯರ್ ಕ್ವೆಶನ್ಸ್, ಲಾಸ್ಟ್ ಇಯರ್ ಸ್ಟೇಟ್ ಲೆವೆಲ್ ಪ್ರಿಪರೇಟರಿ ಕ್ವೆಶನ್ಸ್, ಬೇರೆ ಕ್ವೆಶನ್ ಪೇಪರ್ಸ್ ಎಲ್ಲ ಸಾಲ್ವ್ ಮಾಡಿರೋದಕ್ಕೇನೆ ಆಗಿರೋದು. ಅದನ್ನೆಲ್ಲ ಮಾಡ್ಲೇಬೇಕು. ತುಂಬಾ ನಮಗೆ ಎಕ್ಸಾಮ್ ದಿನ ಆ ಭಯನೇ ಇರಲ್ಲ. ಇವತ್ತು ಎಕ್ಸಾಮ್ ಅನ್ನೋ ಫಿಯರೇ ಇರಲ್ಲ, ಅದೆಲ್ಲ ಹೊರಟೋಗುತ್ತೆ. ಗುಡ್, ವೆರಿ ಗುಡ್.